ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದರ ಆಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜನವರಿ 29ರಿಂದ ಆರಂಭವಾಗುವ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ತಪ್ಪದೆ ಪಾಲ್ಗೊಳ್ಳಿ. ಜಿಲ್ಲೆಯಲ್ಲಿ 10,000 ಜನರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಜಿಲ್ಲೆಯಾದ್ಯಂತ 21ರಿಂದ ಬಸವರಥ ಯಾತ್ರೆ ಸಂಚಾರ ಮಾಡಲಿದೆ. ರೇವಣಸಿದ್ದಪ್ಪ ಜಲಾದೆ. ಸಾವಿತ್ರಿಬಾಯಿ ಫುಲೆ ಜನ್ಮ ಶತಮಾನೋತ್ಸವ ಪ್ರಯುಕ್ತ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕ್ರೀಡಾ ಸ್ಪರ್ಧೆ, ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಕ್ರೀಡೆಗಳು ಶಾರೀರಿಕ ಮತ್ತು ಮಾನಸಿಕ ಸದೃಢತೆಗೆ ಸಹಕಾರಿಯಾಗಿವೆ. ಶಿವಕುಮಾರ್ ಕಟ್ಟೆ. ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಜರುಗುತ್ತಿರುವ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳ 2ನೇ ದಿವಸ ಮೊದಲನೇ ಗೋಷ್ಠಿಯಲ್ಲಿ ಮೀನುಗಾರಿಕೆ ಕುರಿತು ಮಾತನಾಡಿದ ಸತೀಶ್ ಹೊಸಮನಿ. ಕಲಾವಿದರಿಂದ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಪಶು ಮೇಳದಲ್ಲಿ ಗಮನ ಸೆಳೆದ ವಿವಿಧ ತಳಿಯ ಕೋಳಿ, ಮೀನು ಮತ್ತು ಜಾನುವಾರುಗಳು. ದೇಶಿ ಸಂಸ್ಕೃತಿಯ ಪ್ರತಿಬಿಂಬಿಸುವ ಜಾನುವಾರುಗಳು ವೀಕ್ಷಿಸಿದ ರೈತರು. ದೇಶಿ ತಳಿಗಳ ಪ್ರದರ್ಶನಕ್ಕೆ ಸಾಕ್ಷಿಯಾದ ಪಶು ಮೇಳ ಸದುಪಯೋಗ ಪಡೆದುಕೊಂಡ ರೈತರು. ಕಲಬುರಗಿಯಲ್ಲಿ ಜನವರಿ 29ರಿಂದ ಫೆಬ್ರವರಿ 5ರವರೆಗೆ 9 ದಿವಸಗಳ ಕಾಲ ಜರುಗುವಂತಹ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಜಿಲ್ಲೆಯಿಂದ ಸುಮಾರು 10,000 ಜನರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಎಂದು ವಿಕಾಸ್ ಅಕಾಡೆಮಿ ಸಂಚಾಲಕರಾಗಿರುವಂತಹ ರೇವಣಸಿದ್ದಪ್ಪ ಜಲಾದೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಜನವರಿ 21ರಂದು ರಥಯಾತ್ರೆಯನ್ನ ನಗರದ ಗಣೇಶ್ ಮೈದಾನದಿಂದ ಆರಂಭವಾಗಿ 22ರಂದು ಕಮಲ್ ನಗರ ತಲುಪಲಿದೆ. ಈ ಬಸವ ರಥಯಾತ್ರೆ 23ರಂದು ಔರಾದ್ ಪಟ್ಟಣದಾದ್ಯಂತ ಸಂಚಾರ ಮಾಡಿ 24ರಂದು ಭಾಲ್ಕಿಗೆ, 25ರಂದು ಬಸವ ಕಲ್ಯಾಣಕ್ಕೆ ತೆರಳಿ 26ರಂದು ಹುಮನಾಬಾದ್ ಮೂಲಕವಾಗಿ 27ರಂದು ಸೇಡಂ ತಲುಪಲಿದೆ. ಈ ಉತ್ಸವದಲ್ಲಿ ಎಲ್ಲಾ ರೀತಿಯ ತರಬೇತಿ ಸಿಗಲಿದ್ದು ಹೆಚ್ಚಿನ ಜನರು ಪಾಲ್ಗೊಳ್ಳಬೇಕೆಂದು ಜಲಾದೇವರು ಕರೆ ನೀಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಸುಮಾರು 30 ಲಕ್ಷ ಜನರು ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ ಅನ್ನುವಂತಹ ಮಾತನ್ನು ಕೂಡ ಜಲಾದೇವರು ಹೇಳಿದರು. ಪತಂಜಲಿ ಯೋಗ ಪೀಠದ ಸಂಚಾಲಕರಾಗಿರುವಂತಹ ಯೋಗೇಂದ್ರ ಯದ್ಲಾಪುರಿ ಅವರು ಮಾತನಾಡಿ, ಫೆಬ್ರವರಿ 2ರಂದು ಈ ಉತ್ಸವಕ್ಕೆ ಯೋಗ ತರಬೇತಿ ನೀಡಲು ಬಾಬಾ ರಾಮದೇವ್ ಅವರು ಹರಿದ್ವಾರದಿಂದ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ ಯೋಗದಲ್ಲಿ ಪಾಲ್ಗೊಂಡು ತರಬೇತಿಯನ್ನು ಪಡೆದುಕೊಳ್ಳಬೇಕೆಂದು ಪ್ರತಿಪಾದಿಸಿದರು. ಸಾವಯವ ಕೃಷಿಯಲ್ಲಿ ಸಾಧನೆಗೈದ ಮಹಾದೇವ್ ನಾಗುರೆ ಅವರು ಮಾತನಾಡಿ, ಸುಮಾರು 12 ಎಕರೆಯಲ್ಲಿ 76 ಪ್ರಕಾರದ ಒಂದು ಬೆಳೆಗಳನ್ನು ಬೆಳೆಯಲಾಗಿದೆ. ಇದರ ಪ್ರಾತ್ಯಕ್ಷಿತೆಯನ್ನ ಉತ್ಸವದಲ್ಲಿ ತೋರಿಸಲಾಗ್ತಾ ಇದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಕಾಲೇಜಿನ ದೈಹಿಕ ನಿರ್ದೇಶಕರಾದ ಡಾಕ್ಟರ್ ಮಾದಯ್ಯ ಸ್ವಾಮಿ, ಸಂತೋಷ್ ಮಂಗಳೂರೆ, ಮಹಾದೇವ್ ಹಡಪದ್ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಇಂದಿನ ಜಾಗತೀಕರಣ ಮತ್ತು ಯಾಂತ್ರೀಕರಣದ ಜೀವನದಲ್ಲಿ ವಿದ್ಯಾರ್ಥಿಗಳು ಗ್ರಾಮೀಣ ಕ್ರೀಡೆಗಳನ್ನು ಮರೆತು ಮೊಬೈಲ್ನಲ್ಲಿಯೇ ಕ್ರೀಡೆಗಳನ್ನು ಆಡ್ತಾ ಇದ್ದಾರೆ. ಹೀಗಾಗಿ ದೇಶಿ ಕ್ರೀಡೆಗಳ ಕುರಿತು ಮಾಹಿತಿ ನೀಡಲು ಸರ್ಕಾರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ MS ಮನೋಹರ್ ಅವರು ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಣೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಕಾರ್ಯ ಎನ್ನುವಂಥ ಮಾತನ್ನು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕರಾದ ಶಿವಕುಮಾರ್ ಕಟ್ಟೆ ತಿಳಿಸಿದರು. ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಸಭಾಂಗಣದಲ್ಲಿ ಸಾಹಿತ್ಯ ರತ್ನ ಅಣ್ಣಾಭಾವು ಸಾಠೆಯವರ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ್ ಟ್ರಸ್ಟ್ ವತಿಯಿಂದ ಅಕ್ಷರದವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕ್ರೀಡೆಗಳ ಸ್ಪರ್ಧೆ ಮತ್ತು ವಿಜೇತರಿಗೆ ಬಹುಮಾನವನ್ನು ವಿತರಣೆ ಸಮಾರಂಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕ್ರೀಡೆಗಳನ್ನು ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಸದೃಢತೆಗೆ ಈ ಕ್ರೀಡೆಗಳು ಗ್ರಾಮೀಣ ಕ್ರೀಡೆಗಳು ಸಹಕಾರಿಯಾಗುತ್ತವೆ ಎನ್ನುವಂಥ ಮಾತನ್ನು ಕೂಡ ಕಟ್ಟೆಯವರು ಹೇಳಿದರು. ಸಾಹಿತ್ಯ ರತ್ನ ಅಣ್ಣಾಭಾವು ಸಾಠೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ MS ಮನೋಹರ್ ಅವರು ಮಾತನಾಡಿ, ಅಕ್ಷರದವ ಸಾವಿತ್ರಿಬಾಯಿ ಫುಲೆಯವರ ಜನ್ಮ ಶತಮಾನೋತ್ಸವ ಪ್ರಯುಕ್ತ ತಾಂತ್ರಿಕ ವಿದ್ಯಾರ್ಥಿಗಳಿಗಾಗಿ ಹಗ್ಗದಾಟ, ಕಾಲಲ್ಲಿ ಚೀಲ ಹಾಕಿಕೊಂಡು ಓಡುವುದು, ಹಾರಿ ಜಿಲೇಬಿ ತಿನ್ನುವುದು, ರಂಗೋಲಿ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅಕ್ಷರದವ ಸಾವಿತ್ರಿಬಾಯಿ ಫುಲೆಯವರ ಒಂದು ಚಿತ್ರವನ್ನು ವಿದ್ಯಾರ್ಥಿಗಳು ರಂಗೋಲಿಯಲ್ಲಿ ಬಿಡಿಸಿದ್ದು ಆಕರ್ಷಕವಾಗಿತ್ತು. ವಿಜೇತರಿಗೆ ಇಂದು ಟ್ರೋಫಿ ಮತ್ತು ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗಿದೆ. ಪಠ್ಯ
ಚಟುವಟಿಕೆಗಳ ಜೊತೆಗೆ ದೇಶೀಯ ಆಟಗಳ ಕಡೆಗೆ ಮಕ್ಕಳನ್ನು ಕೊಂಡೊಯ್ದರೆ ಅವರಿಗೆ ಆಟಗಳ ಮಹತ್ವ ಮತ್ತು ಜ್ಞಾನ ಲಭಿಸುತ್ತದೆ. ಇದರಿಂದ ಗ್ರಾಮೀಣ ಕ್ರೀಡೆ ಉಳಿಸಿದಂತಾಗುತ್ತದೆ ಎಂದು ಎಂಎಸ್ ಮನೋಹರ್ ಹೇಳಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾಗಿರುವಂತಹ ಡಾಕ್ಟರ್ ಶ್ರೀದೇವಿ ಎಸ್ ಕಟ್ಟಿಮನಿ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಸುರೇಖಾ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ವಿಜಯಕುಮಾರ್ ಎಸ್ ಜಾಧವ್, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಇ ಮತ್ತು ಸಿಇ ವಿಭಾಗದ ಮುಖ್ಯಸ್ಥರಾದ ಶೈಲಜಾ ಶಾಮರಾವ್, ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರುವಂತಹ ಪ್ರವೀಣ್ ಚಂದ್ರ ಮೀರಾಗಂಜ್ಕರ್, ಶಿವಕುಮಾರ್ ಕಟ್ಟೆ, ಶ್ರೀಮತಿ ರಮ್ಯಕೃಷ್ಣ ಸೇರಿದಂತೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕೊನೆಯಲ್ಲಿ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಮತ್ತು ಸಿಬ್ಬಂದಿ ವರ್ಗದವರಿಗೆ ಮತ್ತು ಭಾಗವಹಿಸಿದ ಮುದ್ದು ಮಕ್ಕಳಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನಿಜವಾಗಲೂ ಅಕ್ಷರದವ್ವ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಮತ್ತು ಇನ್ನು ಮುಂದೆ ಇಲ್ಲಿರುವಂಥ ಎಲ್ಲ ಮಹಿಳಾ ಸಿಬ್ಬಂದಿ ಕೂಡ ಸನ್ಮಾನ ಇದೆ. ಪ್ರತಿಯೊಬ್ಬರು ಸುಮಾರು 10 ಈವೆಂಟ್ಸಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಮತ್ತೊಮ್ಮೆ ನಾನು ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ತಮ್ಮ ಮಾಧ್ಯಮದ ಮೂಲಕ ಗ್ರಾಮೀಣ ಕ್ರೀಡೆಗಳನ್ನು ಪರಿಚಯಿಸಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಬಹುಮಾನ ಏನೇನು ಕೊಟ್ಟಿದ್ದೀವಿ ಮತ್ತು ಯಾವ್ಯಾವ ಸ್ಪರ್ಧೆಗಳು? ಆ ಸ್ಪರ್ಧೆಗಳಲ್ಲಿ 2 ಕಾಲುಗಳನ್ನು ಕಟ್ಕೊಂಡು ಜೋಡಿಯಾಗಿ ಓಡುವಂಥದ್ದು, ಆಮೇಲೆ ಕಣ್ಣು ಮುಚ್ಚಿ ಮಡಕೆ ಹೊಡೆಯುವಂಥದ್ದು, ಆಮೇಲೆ ಜಿಲೇಬಿಯನ್ನು ಎತ್ತರದಲ್ಲಿ ಕಟ್ಟಿ ಹಾರಿ ಆ ಜಿಲೇಬಿಯನ್ನು ತಿನ್ನುವಂಥದ್ದು, ಕುರ್ಚಿ ಆಟ ಮತ್ತು ಹಗ್ಗದ ಆಟ, ಕಪ್ಪೆ ಓಟ, ಹೀಗೆ ಹಲವಾರು ರೀತಿಯಾದಂಥ ವಿಭಿನ್ನವಾದಂಥ ಆಟಗಳನ್ನು ಆಡಿದ್ದಾರೆ. ಅದರಲ್ಲಿ ಭಾಳ ಉತ್ಸಾಹದಿಂದ ಮಕ್ಕಳು ಭಾಗವಹಿಸಿದ್ದಾರೆ ಅಂತ ನಾನು ಪ್ರಥಮ, ದ್ವಿತೀಯ, ತೃತೀಯ ಈ 3 ಪ್ರೈಸ್ಗಳನ್ನು ನಾವು ಕೊಟ್ಟಿದ್ದೀವಿ. ವಿಶೇಷವಾಗಿ ಈ ಏನು ಸ್ಪೋರ್ಟ್ಸಲ್ಲಿ ಏನು ಕೊಡ್ತಾರೋ ಅಂಥ ಒಂದು ಮೂಮೆಂಟ್ಸ್ಗಳನ್ನೇ ಕೊಟ್ಟಿದ್ದೀವಿ. ಮತ್ತು ಮಹಿಳಾ ಸಿಬ್ಬಂದಿಯವರಿಗೆ ಸಾವಿತ್ರಿಬಾಯಿ ಫುಲೆಯವರ ಭಾವಚಿತ್ರವನ್ನು ಕೊಟ್ಟು ಸನ್ಮಾನ ಮಾಡ್ತಾಯಿದ್ದೀವಿ ಅಂತ ತಮ್ಮ ಮೂಲಕ ಮನವಿಯನ್ನು ನಾನು ಮಾಡ್ಕೋತಾ ಇದ್ದೀನಿ. ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯವರ ಜನ್ಮ ಜಯಂತಿಯ ಉತ್ಸವದ ಅಂಗವಾಗಿ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಣ್ಣಾಭಾವು ಸಾಠೆ ಸಾಂಸ್ಕೃತಿಕ ಲೋಕಮಂಚ್ ಟ್ರಸ್ಟ್ ವತಿಯಿಂದ ಗ್ರಾಮೀಣ ಕ್ರೀಡೆಗಳ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅಧ್ಯಕ್ಷರಾಗಿರ್ತಕ್ಕಂಥ MS ಮನೋಹರ್ ಅವರ ಒಂದು ಸೂಚನೆಯ ಮೇರೆಗೆ ಈ ಸಂಸ್ಥೆಯಲ್ಲಿ ಒಂದು 10 ಕ್ರೀಡೆಗಳನ್ನು ನಾವು ಆಚರಣೆ ಮಾಡಿದ್ವಿ. ವಿದ್ಯಾರ್ಥಿಗಳು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಏನು ಮೊಬೈಲ್ ಆಟಗಳನ್ನೇ ಆಡಬೇಕು ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಗ್ರಾಮೀಣ ಕ್ರೀಡೆಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಆಟವನ್ನು ಆಡಿ ಅನೇಕರು ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಇವತ್ತು ಅಣ್ಣಾಭಾವು ಸಾಠೆ ಸಂಸ್ಥೆ ವತಿಯಿಂದ ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಲಾಗಿದೆ. ವಿದ್ಯಾರ್ಥಿಗಳಲ್ಲಿ ಗ್ರಾಮೀಣ ಕ್ರೀಡೆಗಳ ಕುರಿತಂಥ ಒಂದು ಉತ್ಸಾಹವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಮನೋಹರ್ ಅವರು ಈ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕೆ ನಮ್ಮ ಸಂಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕ್ರೀಡೆಗಳಿಂದ ಮಕ್ಕಳ ದಿನನಿತ್ಯದ ಶೈಕ್ಷಣಿಕ ಚಟುವಟಿಕೆಗಳ ಮಧ್ಯದಲ್ಲೂ ಕೂಡ ಈ ಗ್ರಾಮೀಣ ಕ್ರೀಡೆಗಳ ಆಟ ಆಡೋದರಿಂದ ಏನು ಮಕ್ಕಳ ಮಾನಸಿಕ ಬುದ್ಧಿಮತ್ತೆ ಹೆಚ್ಚಾಗ್ತಕ್ಕಂಥದ್ದಿದೆ. ಆಮೇಲೆ ಅವರಿಗೆ ಪ್ರತಿನಿತ್ಯದ ಈ ಶೈಕ್ಷಣಿಕ ಚಟುವಟಿಕೆಗಳಿಂದ ಒಂದಿಷ್ಟು ಹೆಚ್ಚು ತಮ್ಮ ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕಂಡುಕೊಂಡಿದ್ದೀವಿ. ತದನಂತರ ಅವರಿಗೆ ಆ ಕಾಲದಲ್ಲಿ ಹ್ಯಾಂಗಿತ್ತು, ಹೆಣ್ಣು ಮಕ್ಕಳಿಗೆ ಮನೆ ಹೊರಗೆ ಹೋಗುವಂಗಿಲ್ಲ, ಓದುವಂಗಿಲ್ಲ, ಓದಿ ಗಂಡಸರು ಮಾತ್ರ ಓದಬೇಕು, ಜೆಂಟ್ಸ್ ಲೇಡೀಸ್ ಓದುವಂಗಿಲ್ಲ, ಮನೆ ಹೊರಗೆ ಹೋಗಂಗಿಲ್ಲ, ಹೋಗಿದ್ರೆ ಹೊರಗೆ ಕೆಲಸ ಮಾಡಬೇಕು, ಇಲ್ಲ ಮನೆ ಕೆಲಸ ಮಾಡಬೇಕು. ಈ ತರದೊಂದು ನಿರ್ಬಂಧಗಳು ಮಹಿಳೆ ಮೇಲೆ ಇದ್ದವು. ಅವೆಲ್ಲ ಅವರಿಗೆ ಸರಿ ಅನಿಸಿರ್ಲಿಲ್ಲ. ಅದ್ರ ಜೊತೆಯಲ್ಲಿ ಅವ್ರ ಬಗ್ಗೆ ಮುಂಚೆನೆ ಆಗಿತ್ತು ಅಂದ್ರೆ 9 years ನಲ್ಲಿ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಏನಿದೆ ಅದನ್ನು ಅವರು ಸ್ಥಗಿತಗೊಳಿಸಬೇಕು. ಆಮೇಲೆ ವಿಡೋ ಗಂಡ ಸತ್ತಿದ ನಂತರ ಅವ್ರ ಮಕ್ಕಳಿಗೆ ಯಾರೋ ಮಾಡ್ಕೊಳ್ತಾ ಇರ್ಲಿಲ್ಲ. ಆ ಮಕ್ಕಳಿಗೆ ಆ ವಿಡೋಗೆ ತುಂಬಾ ಕಷ್ಟ ಇರ್ತಿತ್ತು. ತಪ್ಪಿ ಮಟ್ಟಿ ಗಂಡ ಸತ್ತಾಗಿ ಮಾಡ್ಬೇಕೇನು, ಬದುಕಬೇಕಾ ಸಾಯ್ಬೇಕನ್ನೋ ಪರಿಸ್ಥಿತಿ ಇತ್ತು ಆ ಕಾಲದಲ್ಲಿ. ಆಮೇಲೆ ಬಾಲ ವಿವಾಹ ಆಯ್ತು, ಇದು ನಿಮ್ಮ ವಿಡೋಸ್ ಆಯ್ತು. ಇದನ್ನೆಲ್ಲ ಅವ್ರು ನೋಡ್ಕೊಂಡು ಶಿಕ್ಷಣನೇ ಒಂದು ಅವರಿಗೆ ಹತ್ಯೆ ಅಲ್ಲ, ಅದು ಅವ್ರು ತಗೊಂಡಿದ್ರೆ ಮಾತ್ರ ಸಮಾನತೆ ಹಾಕೋ ಅವ್ರಿಗೂ ಆಗುತ್ತೆ, ಅವರು ಒಂದು ಒಳ್ಳೆ ನಾಗರಿಕ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಒಂದೇ ಶಿಕ್ಷಣ ಒಂದೇ ಕೊಡಿಸ್ಬೇಕು ಅನ್ನೋದು ಇದರಲ್ಲಿ ಅವರಿಗೂ. ಈಗಾಗಲೇ ನೀವು B.Ed M.Ed ಎಲ್ಲ ಮಾಡ್ತೀವಿ ಟೀಚರ್ ಆಗ್ಲಿಕ್ಕೆ. ಅವಾಗ ಆ ತರ ಟ್ರೈನಿಂಗ್ ಇರ್ಲಿಲ್ಲ, ಬೇರೆ ಎಜುಕೇಶನ್ಸ್ ಇದ್ದು. ಅದ್ರ ಮೇಜರ್ ಎಲ್ಲ ಅಂದ್ರೆ 1819 ನಲ್ಲಿ ಬ್ರಿಟಿಷರಿಗೆ ನಡೆಸ್ತಾ ಇದ್ರು. ಅದು ಹೊಂದಾಣಿಕೆಯಲ್ಲಿ ಅವ್ರ ಗಣಿತ ಆಗ್ಲಿ, ವಿಜ್ಞಾನ ಆಗ್ಲಿ, ಸಮಾಜಶಾಸ್ತ್ರ
ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯ ನಂದಿನಗರ್ ಬೀದರ್ನಲ್ಲಿ ಜರುಗ್ತಾ ಇರುವಂತಹ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳದ 2ನೇ ದಿವಸದ ಮೊದಲನೇ ಗೋಷ್ಠಿಯನ್ನು ಯಶಸ್ವಿಯಾಗಿ ಜರುಗಿತು. ಉಪನ್ಯಾಸಕರಾಗಿ ಆಗಮಿಸಿದ ಸತೀಶ್ ಹೊಸಮನಿಯವರು ಹಾಗೂ ಇನ್ನಿತರ ಅತಿಥಿ ಗಣ್ಯರು ಮೀನುಗಾರಿಕೆ ಮತ್ತು ಕುಕ್ಕುಟ ಸಾಕಾಣಿಕೆ ಕುರಿತು ಮಾತನಾಡಿದರು. ಹೊಸ ತಂತ್ರಜ್ಞಾನದ ಮೂಲಕವಾಗಿ ಅಭಿವೃದ್ಧಿಪಡಿಸುವಂತಹ ಕುರಿತು ರೈತರಿಗೆ ಸಲಹೆ ಕೂಡ ನೀಡಿದರು. ಇದೇ ವೇಳೆ ಖ್ಯಾತ ಸಂಗೀತ ಕಲಾವಿದರಾಗಿರುವಂತಹ ಸಂಜು ಕುಮಾರ್ ಸ್ವಾಮಿ ಉಜಿನಿ ಅವರ ತಂಡದವರು ಹಾಗೂ ಜಾನಪದ ಗಾಯಕರಾಗಿರುವಂತಹ ಶಂಕರ್ ಚೊಂಡಿ ಹಾಗೂ ತಂಡದವರಿಂದ ಗಾಯನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ವಿವಿಧ ಕಡೆಗಳಿಂದ ಆಗಮಿಸಿದ ಪ್ರಗತಿಪರ ರೈತರು ಹಾಗೂ ಪಶು ಮೇಳವನ್ನು ವೀಕ್ಷಣೆ ಕೂಡ ಮಾಡಿದರು. ಆಮೇಲೆ ವಿದ್ಯಾರ್ಥಿಗಳು ಕೂಡ ನಗರದ ವಿವಿಧ ಕಾಲೇಜು ಶಾಲೆಗಳಿಂದ ಆಗಮಿಸಿರುವಂತಹ ವಿದ್ಯಾರ್ಥಿಗಳು ಕೂಡ ಇವೆಲ್ಲವುಗಳನ್ನು ವೀಕ್ಷಣೆ ಮಾಡಿ ಸಂತಸಪಟ್ಟರು. ಒಂಟೆ, ಕುದುರೆ, ಕತ್ತೆ, ಮೀನುಗಳು, ಫಲಪುಷ್ಪ ಜಾನುವಾರುಗಳು, ವಿವಿಧ ತಳಿಯ ಕೋಳಿಗಳನ್ನು ಮಕ್ಕಳು ವೀಕ್ಷಣೆ ಮಾಡಿದರು. 1 ಗ್ರಾಮ್ ಅಷ್ಟು 1 ಕೆಜಿ ತೂಕಕ್ಕೆ ಅಷ್ಟೊಂದು ಸಾರ್ವಜನಿಕ ಬೇಕು. ಆವಾಗ ಮಾತ್ರ ನಮ್ಮ ಆರೋಗ್ಯ ಮತ್ತು ನಮ್ಮದು ದೇಹ ಏನಿದೆಲ್ಲ ಬಹಳ ಸದೃಢವಾಗಿರ್ತದೆ, ಯಾವುದೇ ಥರದ ಕಾಯಿಲೆ ಏನನ್ನು ಬರುವುದಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಒಂದು ವಿಷಯಕ್ಕೆ ಸಾಕಷ್ಟು ಮಹತ್ವ ಕೊಡ್ತದೆ. ಕೃಷಿ ಆಗಲಿ ಅಥವಾ ಪಶು ಆಗಲಿ, ಇದು ಒಂಥರ ಬೆನ್ನೆಲುಬು ಇದ್ದಂಗಿದೆ ನಮ್ಮ. ಇದರಿಂದ ನಾವು ಜೀವನ ಮುಂದೆ ವಹಿಸೋಕ್ಕೆ ಆಗುವುದಿಲ್ಲ. ಅದರಂತೆ ಒಂದು ಭಾರತದ ಸುಮಾರು ಒಂದು 330 ಲಕ್ಷ ಕೋಟಿಯಷ್ಟು ಆದಾಯ ಇದೆ. ಅದರಲ್ಲಿ ಒಂದು 50 ಲಕ್ಷ ಕೋಟಿ ನಮ್ಮ ಕೃಷಿಯಿಂದ ಬರುತ್ತೆ. ಅದರಲ್ಲಿ ಒಂದು 30% ನಮ್ಮ ಈ ಒಂದು ವಿಭಾಗದಿಂದ ಬರುತ್ತೆ, ಮತ್ಸ್ಯ ಮತ್ತು ಕೋಳಿ ಮತ್ತು ಜಾನುವಾರು ವಿಭಾಗದಿಂದ. ಇಷ್ಟೊಂದು ಮಹತ್ವ ಇದೆ. ಇದು ಇಲ್ಲೇ ನಾವು ಬೇರೆ ಯಾವುದೇ ಒಂದು ಕೆಲಸ ಮಾಡೋಕ್ಕಾಗೋದಿಲ್ಲ. ಟೆಕ್ನಾಲಜಿ ಆಗಲಿ ಅಥವಾ ರಾಕೆಟ್ ಸೈನ್ಸ್ ಆಗಲಿ ಅಥವಾ ನಿಮ್ಮದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗು ಅಥವಾ ಸಾಫ್ಟ್ವೇರು, ಇವೆಲ್ಲ ಸದೃಢವಾಗಿ ಆಗಬೇಕಾದ್ರೆ ಪಶು ಮತ್ತು ಅದು ಸಮೀಪಿದ್ದಂಥ ಎಲ್ಲ ಚಟುವಟಿಕೆಗಳು ಸಾಕಷ್ಟು ಸ್ಟ್ರಾಂಗ್ ಆಗಿರಬೇಕು. ಹೀಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಸಾಕಷ್ಟು ಪ್ರಯೋಜನ ಕೊಡ್ತಾ ಬೆಂಬಲ ಕೊಡ್ತಾ ಇದೆ. ಅದರದ್ದು ಸಾಕಷ್ಟು ಸ್ಕೀಮ್ಗಳಿದಾವೆ, ಸಾಕಷ್ಟು ಸಬ್ಸಿಡಿ ಇದೆ. ದಯಮಾಡಿ ಅದನ್ನು ಉಪಯೋಗ ಮಾಡಿರಿ. ನಾನೊಂದು ಮಾತಿಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಇಷ್ಟು ಸಬ್ಸಿಡಿ ಇದೆ, ಅಲ್ಲಿ ಇಷ್ಟು ಸಬ್ಸಿಡಿ ಇದೆ, ಆ ಕಾರಣಕ್ಕೆ ದಯಮಾಡಿ ಇಲ್ಲಿ ಬರಕ್ಕೆ ಹೋಗ್ಬೇಕು. ನಿಮ್ದು ಏನು ಒಳಗಿದೊಂದು ಭಾಳ ಸ್ಟ್ರಾಂಗ್ ಆಗಿ ಒಂದು ಇಚ್ಛೆ ಇರ್ತದೆ, ಎಲ್ಲ ಮನುಷ್ಯನಿಗೆ ಇರ್ತದೆ. ನನಗೊಂದು ಹೋ ಬೆಳೆಸ್ಬೇಕು, ನನಗೊಂದು ಗ್ಯಾರೇಜ್ ನಡೆಸಬೇಕು, ಮೆಕ್ಯಾನಿಕಲ್ ಗ್ಯಾರೇಜ್, ಅಥವಾ ನಾನು ಒಂದು ಒಳ್ಳೆಯ ಒಬ್ಬ ಪ್ರವರ್ತನಾಗಬೇಕು ಅಥವಾ ಬಂದಿರ್ಬೋದು, ಅದೇ ಕೆಲಸ ಮಾಡಿ. ಇಲ್ಲಿ ಏನೋ 1000 ಜನ ಬಂದು ಒಬ್ಬರು ಗಡ್ಡೆ ಬೆಳೆ ಬೆಳೆಸಂತಾರೆ, ಒಬ್ಬರು ಟೊಮಾಟೊ ಬೆಳೆಸಂತಾರೆ, ಅಲ್ಲಿ ನಾವು ಸಬ್ಸಿಡಿ ಕೊಡ್ತೀವಿ, ಅದಕ್ಕೆ ದಯಮಾಡಿ ಒಳಗೆ ಬರಕ್ಕೆ ಹೋಗ್ಬೇಡ್ರಿ. ಸ್ವ ಇಚ್ಛೆಯಿಂದ ನಿಮ್ಮ ಒಳಗಿಂದೇನು ಬಹಳ ಪ್ರಬಲವಾದ ಒಂದು ವಿಶ್ವಾಸ ಅಥವಾ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ, ಅದನ್ನು ಕೈ ಹಾಕ್ರಿ. ಇಡೀ ಪ್ರಪಂಚ ನಿಮಗೆ ಹೆಲ್ಪ್ ಮಾಡುತ್ತೆ ಆ ಕೆಲಸ ಮಾಡಲಿಕ್ಕೆ. ಆಮೇಲೆ ಯಾವುದೇ ಕೆಲಸ ಅಷ್ಟು ಸುಲಭ ಇಲ್ಲ. ಅದರಲ್ಲಿ ಬಹಳ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಬಹಳ ಗಮನ ಕೊಡಬೇಕಾಗುತ್ತೆ. ಅದು ಬಹಳ ಆಳವಾಗಿ ತಿಳ್ಕೊಬೇಕಾಗುತ್ತೆ, ತಲೆ ಕೆಡ್ಸ್ಕೋಬೇಕಾಗುತ್ತೆ, ನಿದ್ದೆ ಕೆಡ್ಸ್ಕೋಬೇಕಾಗುತ್ತೆ. ಆವಾಗ ಅದು ನಿಮಗೆ ಯಶಸ್ವಿ ಆಗಲಿಕ್ಕೆ ಪ್ರಯತ್ನ ಕೊಡುತ್ತೆ. ಅಷ್ಟಲ್ಲದೆ ಈಗ ಕೊನೆಗೆ ಡಾಕ್ಟರ್ ತಿರುಮಲೇಶ್ವರ್ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಬಹಳ ಶಾಂತ ರೀತಿಯಿಂದ ಕೇಳಿರಿ. ಎಲ್ಲ ರೈತರು ಮಕ್ಕಳು ಎಲ್ಲ ಬಹಳಷ್ಟು ಇದು ಬಂದಿರಿ. ಮನೆಗೆ ಹೋಗಿ ಎಲ್ಲರಿಗೂ ತಿಳಿಸ್ರಿ ಈ ಮಾತುಗಳನ್ನು. ಆಮೇಲೆ ಇನ್ನೂ ಭಾಳ ಜನರಿಗೆ ಕರ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡಿರಿ. ಊಟದ ವ್ಯವಸ್ಥೆ ಇದೆ, ದಯಮಾಡಿ ಊಟ ಮಾಡಿರಿ. ಆಮೇಲೆ ಇಷ್ಟೊಂದು ಹೇಳ್ತಾ ಕೊನೆಗೆ ನಾನು ಇನ್ನೊಂದು ನನಗೆ ಮಾತು ಆಡ್ಕೊಡ್ಲಿಕ್ಕೆ ಧನ್ಯವಾದ ಮಾಡ್ತೀವಿ. ಮತ್ತೆ ಬೀದರ್ನಲ್ಲೂ ಸಹ ಇದೀಗ ಈ ಒಂದು ಮೇಳ ಆದ ನಂತರ ಒಂದು ವಾರ ಆದ್ಮೇಲೆ ನಿಗದಿ ಮಾಡ್ತೀವಿ. ಸಂಬಂಧಪಟ್ಟವರು ಅದು ಪಶುವೈದ್ಯಕೀಯ ವಿದ್ಯಾಲಯದಲ್ಲಿ ನೀವು ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಹೆಸರುಗಳನ್ನ ಒಂದು 30 ರಿಂದ 50 ಜನ ಅಂದ್ರೆ ನಾವೇ ಖಂಡಿತ ಬಂದು ನಿಮ್ಮಂತ್ರಕ್ಕೆ ನೀವು ಹಳ್ಳಿಯಲ್ಲಿ ಮಾಡ್ತೀನಿ ಅಂದ್ರೂ ಸರಿ, ಅಥವಾ ತಾಲೂಕು ಮಟ್ಟದಲ್ಲಿ ಮಾಡ್ತೀನಿ ಅಂದ್ರೂ ಸರಿ, ಹೋಬಳಿಯಲ್ಲಿ ಮಾಡ್ತೀನಿ ಅಂದ್ರೂ ಸರಿ, ನಿಮ್ಮಂತ್ರಕ್ಕೆ ಬಂದು ನಮ್ಮ ವಿಜ್ಞಾನಿಗಳು ಮತ್ತೆ ನಾವು ಎಲ್ಲ ಬಂದು ನಮ್ಮಲ್ಲಿರುವಂತಹ ತಂತ್ರಜ್ಞಾನಗಳನ್ನ ನಿಮಗೆ ಪರಿಚಯ ಮಾಡಲಿಕ್ಕೆ ಸಹಾಯ ಮಾಡಿ. ಇನ್ನು ಹೆಚ್ಚಿನ ಏನಾದರೂ ನಿಮಗೆ ಮೀನುಗಾರಿಕೆ ಬಗ್ಗೆ ತಿಳ್ಕೊಳ್ಳೋಕೆ ಬೇಕು ಅಂದರೆ ನೀವು ಮೀನುಗಾರಿಕೆ ಮಹಾವಿದ್ಯಾಲಯ ಆಗಿರ್ಬೋದು, ಮೀನುಗಾರಿಕೆ ಸಂಶೋಧನಾ ಮಾಹಿತಿ ಕೇಂದ್ರ ಹೆಸರುಘಟ್ಟ, ಬೂತನಾಳ, ಅಂಕೋಲ ಮತ್ತು ಹೆಬ್ಬಾಳಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ಸ್ಥಳೀಯ ಸಹಾಯಕ ನಿರ್ದೇಶಕರು ಇರ್ತಾರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಅಥವಾ ಪ್ರತಿ ತಾಲೂಕಿನಲ್ಲೂ.
ಮೀನುಗಾರಿಕೆ ಸಹಾಯಕ ನಿರ್ದೇಶಕರಿರ್ತಾರೆ, ಅದು ಮೀನುಗಾರಿಕೆ ಇಲಾಖೆ ನೋಡ್ಕೊಳ್ಳುತ್ತೆ, ಜಿಲ್ಲಾ ಪಂಚಾಯತ್ ಅಂಡರ್ ಬರುತ್ತೆ. ಸೊ ಅವ್ರನ್ನೂ ನೀವು ಸಂಪರ್ಕ ಮಾಡಿ, ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾಗಿತ್ತು ಅಂದರೆ ನಮ್ಮನ್ನ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ ಒಂದು 5 ನಿಮಿಷ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆರ್ಗನೈಸರ್ಗೆ ನಾನು ವಂದಿಸುತ್ತಾ, ಈ ಮೇಳಕ್ಕೂ ನಾನು ವಂದಿಸುತ್ತಾ ನಾನು 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ನಮಸ್ತೆ. ವಂದನೆಗಳು ಸರ್. ರೈತ ಬಾಂಧವರೇ, ನಿಮಗೂ ಸಾಕಷ್ಟು ಸಮಯ ಆಗಿದೆ. ಆದರೆ ನಮ್ಮ ಡಾಕ್ಟರ್ ವಿಜಯಕುಮಾರ್ ಅವರು ಮೀನುಗಾರಿಕೆ ಏನು ವಿಭಾಗದಲ್ಲಿ ತುಂಬ ಪರಿಣಿತಿಯನ್ನು ಪಡೆದಿರ್ತಕ್ಕಂಥವರು, ಆಸಕ್ತಿ ಇರ್ತಕ್ಕಂಥ ನಂದಿನಗರದ ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿಶ್ವವಿದ್ಯಾಲಯದ 20ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳ ಆಯೋಜನೆ ಮಾಡಲಾಗಿತ್ತು. ಈ ಮೇಳದಲ್ಲಿ ಸಾವಿರಾರು ಪ್ರಕಾರದ ಮೀನುಗಳನ್ನು ರೈತರು ಮತ್ತು ಶಾಲಾ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿ ಖುಷಿಪಟ್ಟರು. ಒಂಟೆ, ಕುದುರೆ, ಎತ್ತುಗಳು, ಗದ್ದೆಗಳು, ದೇಶಿ ಆಕಳುಗಳು, ಕೋಳಿಗಳು, ಮೀನುಗಳು, ಎಮ್ಮೆಗಳು, ಎತ್ತಿನ ಗಾಡಿ, ಫಲಪುಷ್ಪಗಳು, ರಾಶಿ ಮಾಡುವ ಯಂತ್ರಗಳು, ಸಾವಯವ ಕೃಷಿ ಸಿರಿಧಾನ್ಯಗಳು, ಕೋಳಿ ಹುಂಜಗಳು, ಆಮೇಲೆ ಜರ್ಸಿಗಳು ಮೇಳದ ಪ್ರಮುಖ ಆಕರ್ಷಣೆಯಾಗಿದ್ದವು. ದೇಶಿ ತಳಿಗಳ ಒಂದು ಪ್ರದರ್ಶನ ಮತ್ತು ಅನಾವರಣಕ್ಕೆ ವಿಶ್ವವಿದ್ಯಾಲಯದ ಪಶು ಮೇಳ ಸಾಕ್ಷೀಭೂತವಾಯಿತು. ರಾಜ್ಯದ ಹಲವಾರು ಕಡೆಗಳಿಂದ ಆಗಮಿಸಿದ ರೈತರು ಇದರ ಸದುಪಯೋಗವನ್ನು ಪಡೆದುಕೊಂಡರು. ಆಗಮಿಸಿದ ರೈತ ಮಿತ್ರರಿಗೆ ಭರ್ಜರಿ ಊಟದ ವ್ಯವಸ್ಥೆ ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿತ್ತು. ಫಲಪುಷ್ಪ ಮೇಳದ ಒಂದು ಟೆಂಟ್ ಬೇರೆಯಾಗಿತ್ತು, ಆಮೇಲೆ ಕೋಳಿಗಳ ಒಂದು ಟೆಂಟ್ ಬೇರೆಯಾಗಿತ್ತು, ಕುದುರೆಗಳು, ಜಾನುವಾರುಗಳು ಇವೆಲ್ಲವುಗಳನ್ನು ವೀಕ್ಷಣೆ ಮಾಡ್ತಾ ಇದ್ರು. ಇನ್ನು ಕೃಷಿ ಪರಿಕರಕ್ಕೆ ಮತ್ತು ಕೃಷಿ ಧಾನ್ಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ತರಬೇತಿಯನ್ನು ಆ ಒಂದು ಸ್ಟಾಲ್ಗಳಲ್ಲಿ ಪ್ರತಿಯೊಬ್ಬರು ರೈತರಿಗೂ ಕೂಡ ಒಂದು ನೀಡ್ತಾ ಇರುವಂತಹ ಒಂದು ಸನ್ನಿವೇಶ ಕೂಡ ಅಲ್ಲಿ ಕಂಡು ಬಂತು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರಾಹುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.